ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ರವಿ ಮಾಡವ. ನಮಸ್ಕಾರಗಳು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರ್ತೀರಿ ಅವರು ದಯವಿಟ್ಟು ಎಲ್ಲ ವೀಕ್ಷಕರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ನೀವು ನಾನು ಮಾಡೋ ವಿಡಿಯೋಗಳನ್ನ ಪ್ರತಿಯೊಂದನ್ನು ನೋಡ್ಬೋದು. ನಾನೀಗ ನಿಮಗೆ ಹೇಳಕ್ಕೆ ಹೊರಟಿರೋ ವಿಚಾರ ಗೊತ್ತೇ ಇದೆಯಲ್ಲ, ನಾನು ಮಾಡ್ತಾ ಇರೋದು ಮಾಮೂಲಿ ಜಾಬ್ ರಿಕ್ವೈರ್ಮೆಂಟ್ ವಿಡಿಯೋಗಳು ಅಂತ ನಿಮ್ಗೆ ಗೊತ್ತೇ ಇದೆ. ಈಗ ನಾನು ಮಾಡಿರೋ 4-5 ವಿಡಿಯೋದಲ್ಲಿ ನಿಮಗೆ ಒಂದು 5ರಿಂದ 10 ಒಂದು 20-25-30 ದಿನದಲ್ಲಿ ಡೇಟ್ ಇರೋವಂಥದ್ದನ್ನೆಲ್ಲ ಮಾಡ್ತಾಯಿದ್ದೆ. ಈ ಸರಿ ನಾನು ತಂತಾರೋ ವಿಡಿಯೋ ನೆಕ್ಸ್ಟು ಅಂದರೆ ಇನ್ನೂ 15 ದಿನಗಳ ಮುಂಚಿತವಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇದು ಎಲ್ಲರಿಗೂ ತಲುಪಲಿ ಅಂತ. 15 ದಿನ ಮುಂಚಿತವಾಗಿ ವಿಡಿಯೋ ಅಂತ ಅಂದರೆ ನಿಮ್ಗೆ ಇನ್ನೂ 1 ತಿಂಗಳು ಟೈಮ್ ಇದೆ ಜಾಬ್ ಅಪ್ಲಿಕೇಶನ್ ಹಾಕೋದಕ್ಕೆ. ನನ್ನ ಚಾನಲ್ನ ಯಾರೆಲ್ಲ ಇದೆಲ್ಲ ನೋಡ್ತಿರ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲಾಖೆ ಹೆಸರು ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್, ಅಂದರೆ ITBP ರಿಕ್ವೈರ್ಮೆಂಟ್, ಇಂಡಿಯನ್ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಅಂತ. ಇದರಲ್ಲಿ 545 ಹುದ್ದೆ ಖಾಲಿ ಇದೆ. ಇದಕ್ಕೆ ಬಂದು ಅರ್ಜಿ ಮಾಮೂಲಿ ಆನ್ಲೈನಲ್ಲಿ ಹಾಕಬೇಕು. ವಿದ್ಯಾರ್ಥಿ ಅಂತ ಕೇಳಿದ್ರೆ ಅಂದರೆ ITBP ಅಧಿಕೃತ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಅವ್ರ ಕಡೆಯಿಂದ ಏನಂತಂದರೆ ಅಧಿಸೂಚನೆ ಪ್ರಕಾರ ಯಾವುದಾದ್ರೂ ವಿಶ್ವವಿದ್ಯಾನಿಲಯದಿಂದ ಮಾನ್ಯತೆ ಪಡೆದಿರುವಂತಹ ಡ್ರೈವಿಂಗ್ ಸ್ಕೂಲ್ ಇಂದ ಚಾಲನಾ ಪರವಾನಗಿ ತರಬೇತಿ ಪಡೆದಿರಬೇಕು ಹಾಗೂ ನೀವು SLC ಕಂಪ್ಲೀಟ್ ಆಗಿರಬೇಕು. ಇದಕ್ಕೆ ಏಜ್ ಬಂದು ಕನಿಷ್ಠ 21 ವರ್ಷ, ಗರಿಷ್ಠ 27 ವರ್ಷ. ಕನಿಷ್ಠ ಅಂದರೆ 21 ಆಗಿರಬೇಕು, ಗರಿಷ್ಠ ಅಂದರೆ 27 ತುಂಬಿರಬೇಕು. 27 ಮೇಲೆ ನೀವು ಜಾಬ್ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ, ಯಾಕೆಂದರೆ ಏಜ್ ಬಾರ್ ಆಗಿರುತ್ತೆ. ಇದಕ್ಕೆ ಶುಲ್ಕ ಜನರಲ್ ಬಂದು ನಿಮಗೆ OBC ಜನರಲ್ ಮತ್ತು EWS ಈ ಕ್ಯಾಟಗರಿಗೆ 100 ರೂಪೀಸ್ ಚಾರ್ಜ್ ಇರುತ್ತೆ. SC ST ಮಾಜಿ ಸೈನಿಕರು, ಮಹಿಳಾ ಅಭ್ಯರ್ಥಿಗಳು ಎಲ್ಲರಿಗೂ ಫ್ರೀ ಇರುತ್ತೆ. ಆಯ್ಕೆ ವಿಧಾನ ಅಂದರೆ ಈ ಕೆಲಸಕ್ಕೆ ಆಯ್ಕೆ ವಿಧಾನ ಹೇಗಿದೆ ಅಂದರೆ PET ಅಂದರೆ ದೈಹಿಕ ದಕ್ಷತೆ ಪರೀಕ್ಷೆ ಮತ್ತು PST ದೈಹಿಕ ಗುಣಮಟ್ಟ ಪರೀಕ್ಷೆ. ಲಿಖಿತ ಪರೀಕ್ಷೆ ಇರುತ್ತೆ ಮತ್ತು ಡಾಕ್ಯುಮೆಂಟರಿ ಪರಿಶೀಲನೆ, ಕೌಶಲ್ಯ ಪರೀಕ್ಷೆ ಹಾಗೂ ವೈದ್ಯಕೀಯ ಪರೀಕ್ಷೆ ಮತ್ತು ಚಾಲನಾ ಪರೀಕ್ಷೆ. ಇದಿಷ್ಟು ನಿಮಗೆ ಎಕ್ಸಾಮ್ ಇರುತ್ತೆ, ಅದನ್ನು ನೋಡ್ಕೋಬೇಕು. ಮತ್ತು ಇದಕ್ಕೆ ಲಾಸ್ಟ್ ಡೇಟ್ ನಿಮ್ಗೆ ಯಾವಾಗ ಅಂತಂದರೆ ನವಂಬರ್ 6ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ನಾನು ಹೇಳಿದಾಗೆ 1 ತಿಂಗಳ ಮುಂಚಿತವಾಗಿ ನಾನು ವಿಡಿಯೋ ಮಾಡ್ತಿದ್ದೀನಿ. ಅಂದರೆ 8ನೇ ತಾರೀಕು ಅಕ್ಟೋಬರ್ಗೆ ಅರ್ಜಿ ಹಾಕೋದಕ್ಕೆ ನಿಮಗೆ ಆನ್ಲೈನಲ್ಲಿ ಲಿಂಕ್ ಓಪನ್ ಆಗುತ್ತೆ. ನವಂಬರ್ 6ಕ್ಕೆ ಎಂಡ್ ಆಗುತ್ತೆ. ನಿಮ್ಮ ಹತ್ತಿರ ಯಾವುದೇ ಗೌರ್ನಮೆಂಟ್ ಅಂದರೆ ಸರ್ಕಾರಿ ಈ ಕಚೇರಿಗಳಿರುತ್ತೆ ಮತ್ತು ಅಕ್ಕಪಕ್ಕ ಯಾವುದೇ ಆದರೂ ಈ ನೆಟ್ವರ್ಕ್ ಸರ್ವಿಸ್ ಸೆಂಟರ್ ಮತ್ತು ಇಂಟರ್ನೆಟ್ ಪಾರ್ಲರ್ ಇರ್ತವೆ, CSC ಸೆಂಟರ್ ಇರುತ್ತಲ್ಲ, ಅಲ್ಲೆಲ್ಲ ಹೋಗಿ ನೀವು ಅಪ್ಲಿಕೇಶನ್ ಹಾಕೋಬೋದು. ಇಷ್ಟು ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೇ ಆದರೂ ಅಷ್ಟೇ ನನ್ನ ನೋಡ್ತಾರೋ ವೀಕ್ಷಕರು, ನಾನು ಇವಾಗ ಒಂದು 5-6 ವೀಡಿಯೋಸ್ನ ಮಾಡೋಕ್ಕೆ ಶುರು ಮಾಡಿದ್ದೀನಿ. ನನ್ನ ಮಾತಿನಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ ಮತ್ತು ಸ್ವಲ್ಪ ಅಡೆತಡೆ ಇರುತ್ತೆ. ಯಾರು ಅದನ್ನು ಅನ್ಯಥಾ ಇವನಿಗೆ ವಿಡಿಯೋ ಮಾಡೋಕ್ಕೆ ಬರಲ್ಲ, ಏನಾಗ ಮಾತಾಡೋಕ್ಕೆ ಬರಲ್ಲ, ಆದರೂ ವಿಡಿಯೋ ಮಾಡ್ತಾರೆ ಅಂತ ಅಂದ್ಕೋಬೇಡಿ. ನೀವು ಹೆಚ್ಚು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿದ್ರೆ ನಾನು ಮುಂದೆ ಖಂಡಿತ ನಿಮ್ಗೆ ಉತ್ತಮವಾಗಿ ಮಾತುಕತೆ ಆಡಿ ವಿಡಿಯೋನ ನಾನು ನಿಮ್ಮ ಮುಂದೆ ಮಾಡ್ತೀನಿ. ಅದಕ್ಕೆ ನೀವು ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಬೇಕು. ಆದ್ದರಿಂದ ನಾನು ಇಷ್ಟು ಕೇಳ್ಕೋತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.